ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಏನಪ್ಪ ಅಂದರೆ ತುಂಬ ಕೆಲಸ ಇರುತ್ತೆ. ಆದರೆ ಟೈಲರಿಂಗ್ ಮಾಡೋರು, ಇಲ್ಲ ಸಣ್ಣ ಪುಟ್ಟ ಫಾಲ್ಸ್ ಹೊಲಿಯೋರು, ಜಿಗ್ಜಾಗ್ ಮಾಡೋರು ಇಂಥವ್ರಿಗೆ ತುಂಬ ಬಟ್ಟೆ ಬಂದ್ಬಿಟ್ಟಿರುತ್ತೆ. ಫಾಲ್ಸ್ ಎಲ್ಲ ಹಾಕೋದು ಆದರೂ ತುಂಬ ಸೋಂಬೇರಿತನ, ಮಿಷನ್ ಮೇಲೆ ಕುತ್ಕೊಳ್ಳೋದೇ ಬೇಡಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಕೆಲವೊಂದು ಏನಪ್ಪ ಅಂದರೆ ನಮಗೆ ಕೆಲವರು ಕಣ್ಣು ಬಿದ್ದಿರುತ್ತೆ, ಅಂದರೆ ದಿಷ್ಟಿ ಆಗಿರುತ್ತೆ. ಯಾರೋ ಬರ್ತಾರೆ, ಎಷ್ಟೊಂದು ಕೆಲಸ ಮಾಡ್ತೀಯಾ ನೀನು, ಏನು ಮನೆಯಲ್ಲೂ ಮಾಡ್ಕೊಂಡು ಆ ಕೆಲಸನೂ ಮಾಡ್ತೀಯಾ ಅಂತಾರೆ. ಆಮೇಲೆ ಸೋಂಬೇರಿ ಥರ ಆಗೋಗ್ತೀವಿ. ಸೊ ಅದನ್ನು ಹೇಗೆ ನಿವಾರಿಸ್ಕೊಳ್ಳೋದು ಅಂತ. ಹಾಗೆಯೇ ಫಾಲ್ಸ್ ಹಾಕಬೇಕಾದ್ರೆ ಬಿಗಿನರ್ಸ್ಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಬೇಕು, ಏನು ಹಾಕಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಅದನ್ನು ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ನಾನು ಮಿಷನ್ ಮೇಲೆ ಅಷ್ಟೊಂದು ಪಾತ್ರೆ ಬಟ್ಟೆ ಇಟ್ಟಿದ್ದೆ, ಎಲ್ಲ ತೆಗೆದು ಒಂದು ಸೈಡಲ್ಲಿ ಇಟ್ಟೆ. ಮನೇಲಿ ಕೂಡ ತುಂಬ ಕೆಲಸ ಪೆಂಡಿಂಗಲ್ಲಿ ಇಟ್ಟಿದ್ದೆ, ಪಾತ್ರೆ ಉಜ್ಜೋದು. ಇವತ್ತು ಹೋಟೆಲ್ ಹತ್ರ ತುಂಬ ಹೊತ್ತಿದ್ದೋಗಿದ್ದೆ ನಾನು. ನನ್ನ ಮಗಳು ಪಾಪ ಒಂದೊಂದೇ ಎಲ್ಲ ಸೈಡ್ಗೆ ಇಡ್ತಾಯಿದ್ಲು. ಹಾಗೆ ಆಚೆ ಕೂಡ ಏನೂ ಕೆಲಸ ಆಗಿರಲಿಲ್ಲ. ಸೊ ಅದನ್ನು ಕೂಡ ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೆ. ಒಂದು ಅರ್ಜೆಂಟಾಗಿ ಫಾಲ್ ಹಾಕೋದು ಬಂದಿತ್ತು ನನಗೆ. ಮಿಷನ್ನು ಕೂಡ ತುಂಬ ದಿನ ಆಗಿತ್ತು ಮುಟ್ಟಿ. ಈಗ ನನಗೆ ತುಂಬ ಸೋಂಬೇರಿತನ ಅಂತ ಹೇಳಿದ್ನಲ್ವ, ತುಂಬ ಒಂಥರ ಏನಕ್ಕೆ ಕೆಲಸ ಮಾಡೋದು ಅಂದ್ಬಿಟ್ಟು ಎಷ್ಟೇ ಬಟ್ಟೆ ಬಂದರೂ ಕೂಡ ಸೈಡ್ಗೆ ಹಾಕಿ ಹೋಗ್ತಾಯಿದ್ದೆ. ಸೊ ಇದೊಂದು ಮಾಡೋಣ ಕೆಲಸ ಅಂತ ಹೇಳಿ ಹಾಗೆ ನೀಟಾಗಿ ಮಿಷನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಒಂದು ನೀಟಾಗಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿಬಿಟ್ಟು, ನಾನು ಅಡುಗೆ ಮನೆಯಲ್ಲೇ ಇರುವಂತಹ ಒಂದು 3 ಪದಾರ್ಥನ ತೊಗೊಂಬಂದು ಫಸ್ಟು ಮಿಷನ್ಗೆ ದಿಷ್ಟಿ ತೆಗೆದೆ ನಾನು. ಏನಪ್ಪ ಅಂದರೆ ಉಪ್ಪು, ಮೆಣಸಿನ್ಕಾಯಿ, ಹಾಗೆಯೇ ಸಾಸಿವೆ 3 ತೊಗೊಂಡು 3 ಸತಿ ಆ್ಯಂಟಿ ಕ್ಲಾಕ್ ವೈಸು 3 ಸತಿ ನಾವು ಇದಕ್ಕೆ ತೆಗಿತೀವಲ್ವ, ಹಾಗೆಯೇ 3 ಸತಿ ಬಲಗಡೆ 3 ಸತಿ ಎಡಗಡೆಗೆ ನಾನು ಸುತ್ತಿ ಹಾಗೆ ನಿಭಾಳಿಸಿ, ಒಂದು ಸತಿ ನಿಭಾಳಿಸಿ ತೊಗೊಂಡೋಗಿ 3 ದಾರಿಯಲ್ಲಿ ಬಿಸಾಕ್ಬಿಟ್ಟು ಬಂದುಬಿಡ್ತೀನಿ. 3 ದಾರಿಯಲ್ಲಿ ನಮಗೆ ಸಿಗೋದಿಲ್ಲ, ತುಂಬ ದೂರ ಹೋಗಬೇಕು ಅಂತ ಹೇಳೋರು ರೋಡ್ ಅಂಚಲ್ಲಿ ಬಿಸಾಕೋದ್ರೆ ಕೂಡ ನಡೆಯುತ್ತೆ. ಸೊ ನನ್ನ ಮಗಳು ಕೂಡ ಪಾಪ ಏನೋ ಮೆಕ್ಯಾನಿಕ್ ಮಾಡ್ತಾನೆ ಇದ್ಲು, ಪಕ್ಕದಲ್ಲಿ ಜೊತೇಲಿ ನಿಂತ್ಕೊಂಡು. ನಾನು ಸೀರೆಗೆ ಫಾಲ್ಸ್ ಹಾಕಬೇಕಾಗಿತ್ತು, ತುಂಬ ಅರ್ಜೆಂಟ್ ಇತ್ತು ಅಂತ ಹೇಳಿ ಸೀರೆ ಎಲ್ಲ ಇಟ್ಕೊಂಡಿದ್ದೆ. ಹಾಗೆ ಕುಚ್ಚು ಕೂಡ ಹಾಕಿದೆ, ಇದು ಬೇಬಿ ಕುಚ್ಚು. ಒಂದು ಹಾಫ್ ಕಟ್ಟಿದ್ದೆ, ಇನ್ನೂ ಒಂದು ಹಾಫ್ ಹಾಗೆ ಇತ್ತು. ಇನ್ನು ದಾರ ಎಲ್ಲ ಕಟ್ಟಿರೋದು ಹಾಗೆ ಇದೆ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಫಾಲ್ ಹಾಕಬೇಕಾಗಿತ್ತು. ಇನ್ನೊಂದು ಸೀರೆಗೂ ಇದು ಕೂಡ ಆಲ್ರೆಡಿ ಕುಚ್ಚಾಕಿ ಕ್ರೋಶ ವರ್ಕ್ ಮಾಡಿ ಕುಚ್ಚೆಲ್ಲ ಹಾಕಿಟ್ಟಿದ್ದೀನಿ. ಇದಕ್ಕೆ ಫಾಲ್ ಹಾಕಬೇಕು. ಇದು ಕೂಡ ಕಸ್ಟಮರ್ದೇನೆ, ಇದನ್ನು ಮಾಡಿ ಕೊಡಬೇಕಾಗಿತ್ತು. ಅವ್ರಿಗೆ ಫೋನ್ ಕೂಡ ಮಾಡಿದರು ಬೇಕು ಅಂತ. ಸೊ ನಾಳೆ ಕೊಡೋಣ ಅಂತ, ಇದನ್ನು ಹಾಗೆ ಮಾಡೋಣ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ. ಸರಿ, ಎಷ್ಟಾಗುತ್ತೋ ಅಷ್ಟು ಮಾಡಿ ಮುಗಿಸ್ಕೊಳ್ಳೋಣ, ಮನೇಲಿ ಕೂಡ ತುಂಬ ಪೆಂಡಿಂಗ್ ಕೆಲಸ ಇದೆ ಅಂತ ಹೇಳಿ. ಈಗ ಏನಪ್ಪ ಅಂದರೆ ನಾವು ನಮಗೆ ಅಳತೆ ತೊಗೊಳ್ಳೋದು ಗೊತ್ತಾಗಲ್ಲ. ಈ ಬಿಗಿನರ್ಸ್ಗೆಲ್ಲ ಎಷ್ಟು ತೊಗೋಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆಗ ನಾನು ಈ ಶೋಲ್ಡರು, ನನ್ನ ಲಾಸ್ಟ್ ತುದಿ ಬೆರಳಿಂದ ಶೋಲ್ಡರ್ವರೆಗೂ ನಾನು ಕೈ ಅಳತೆ ಇಟ್ಕೋತೀನಿ. ಆಗ ನಮಗೆ ಅದು ಕರೆಕ್ಟಾಗಿ ಒಂದು ರೌಂಡ್ ಬರುತ್ತೆ. ಆಗ ಇದು ಮಾಡಿಬಿಟ್ಟು ಅದನ್ನು ನೀಟಾಗಿ ಇದು ಮಾಡ್ಕೋಬೋದು. ಹಾಗೆಯೇ ತುಂಬ ಜಾರ್ತಾ ಇದೆ ಅಂತ ಹೇಳೋರು ಒಂದು ಹಲಗೆನ ಇಟ್ಕೊಂಡು ಹೊಲ್ಕೋಬೋದು. ದಾರ ತುಂಬ ಕಟ್ಟಾಗ್ತಾ ಇದೆ ಅನ್ನೋರು ಮಿಷನ್ ಒಂದು ಸತಿ ಏನಾದರೂ ದಾರ ಸಿಕ್ಕಾಕ್ಕೊಂಡಿದೆಯಾ ಅಂತ ಕೂಡ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಒಂದು ಸತಿ ನಾವು ಬಿಚ್ಚಿ ಹೊಲಿಯೋದಕ್ಕೆ ಹೋದರೆ ಬಟ್ಟೆ ಎಲ್ಲ ಒಂಥರ ಸಿಕ್ಕಾಕೊಂಡಂಗಾಗಿ ನಮಗೆ ಸೀರೆ ಎಲ್ಲ ಒಂಥರ ಗಜಿಬಿಜಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಎಲ್ಲ ನಾನು ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಹೊಲಿಯೋಣ ಅಂತ ಹೇಳಿ ಹೊಲಿದೆ. ಅಷ್ಟು ಹೊಲಿಯೋಷ್ಟ್ರೊಳಗಾಗಿ ನೋಡಿಕೊಂಡು ಬಿಗಿನರ್ಸ್ಗೆಲ್ಲ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಅಲ್ಲಲ್ಲಿ ಪಿನ್ ಹಾಕ್ಕೊಂಬಿಡಿ. ಬಿಗಿನರ್ಸ್ ಎಲ್ಲ ಸ್ವಲ್ಪ ಪಿನ್ ಹಾಕ್ಕೊಂಡ್ರೆ ಸ್ವಲ್ಪ ಅದು ಟೈಟಾಗಿ ಹಿಡ್ಕೊಳ್ಳುತ್ತೆ. ಸೊ ಆಯಿತು, ಇದೆಲ್ಲ ಹಾಕಿದಾಯಿತು. ನನ್ನ ಮಗಳು ಪಾಪ ನನ್ನ ಜೊತೆಲೇ ಕೂತ್ಕೊಂಡು ಏನೋ ಮಾಡ್ತಾನೆ ಇದ್ದಾಳೆ. ಅವಳು ವಿಡಿಯೋ ಮಾಡ್ತಾಯಿದ್ಲು ಇವತ್ತು. ನಾನು ಮಾಡ್ತೀನಿ ಕೊಡು ಮಮ್ಮಿ, ನೀನು ಕೈಯಲ್ಲಿ ಹಿಡ್ಕೊಂಡು ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಇವತ್ತು ಅವಳಿನಿಂದ ಒಂದು ಹೆಲ್ಪ್ ಕೂಡ ಆಯಿತು ನನಗೆ. ನಾನು ಸ್ಟಿಚ್ ಮಾಡೋದನ್ನೆಲ್ಲ ತೋರಿಸೋ ಹಂಗಾಯಿತು. ಯಾಕಂದರೆ ನನ್ನ ಹತ್ರ ಟ್ರೈಪ್ಯಾಡ್ ಏನು ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ಮೀಶೋದಲ್ಲಿ ಬುಕ್ ಮಾಡಿದ್ರು ನನಗೆ ಟ್ರೈಪ್ಯಾಡ್ ಚೆನ್ನಾಗಿರೋದು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈಗ ಪಾಪ ಅವಳೇ ವಿಡಿಯೋ ಮಾಡ್ತಾಯಿದ್ರಿಂದ ಅದೆಲ್ಲ ವಿಡಿಯೋ ಮಾಡಿ ಆಗಿತ್ತು. ಇನ್ನು ನಾನು ಇದನ್ನು ಎಮ್ಮಿಂಗ್ ಮಾಡಬೇಕು. ಒಂದು ಸೈಡ್ ಫುಲ್ಲು ಹೊಲಿತೀನಿ,
ಒಂದು ಸೈಡ್ ಫುಲ್ಲು ಎಮ್ಮಿಂಗ್ ಮಾಡ್ತೀನಿ. ನಾನು ಟೈಲರ್ಗೆ ಹಾಕಿ ಕೊಟ್ಟರೆ ನನಗೆ 30 ರೂಪೀಸ್ ಅಷ್ಟೇ ಕೊಡ್ತಾರೆ ಅವರು. ಫಾಲ್ ನಾನೇ ಹಾಕಿ ಜಿಗ್ಜಾಗ್ ಮಾಡಿ ಕೊಟ್ಟರೆ, ಫಾಲ್ ಎಮ್ಮಿಂಗ್ ಮಾಡಿ ಕೊಟ್ಟರೆ ನನಗೆ 40 to 50 ರೂಪೀಸ್ ಕೊಡ್ತಾರೆ. ಅದೇ ನಾವು ಓನಾಗಿ ನಮಗೆ ಏನಾದರೂ ಕೊಟ್ಟರೆ ನಾವು 80 ರೂಪೀಸ್ ತೊಗೋಬೋದು. ಅದು ಸ್ಟಿಚ್ ಮಾಡಿ 60 ತೊಗೋಬೋದು ಫಾಲ್ ಹಾಕಿ. ಇಲ್ಲ ನಾವು ಸ್ಟಿಚ್ ಮಾಡೋದಿಲ್ಲ, ನಾವು ಎಮ್ಮಿಂಗ್ ಮಾಡ್ತೀವಂದರೆ 80 ರೂಪೀಸ್ ತೊಗೋಬೋದು. ಸೊ ಟೈಲರ್ ಅಂಗಡಿಗಳಲ್ಲಿ ಕೂಡ ತುಂಬ ನಮಗೆ ಅವರು ಜಾಸ್ತಿಗೆ ಮಾಡ್ಕೊಂಡು ನಮಗೆ ಸ್ವಲ್ಪ ಕಡಿಮೆಗೆ ಮಾಡ್ತಾರೆ. ಸೊ ಹಾಗಿತ್ತು. ಹಾಗೇ ಮನೇಲಿ ಎಲ್ಲ ಕೆಲಸ ಹಾಗೆ ಪೆಂಡಿಂಗ್ ಇತ್ತು. ಪಾತ್ರೆ ಕೂಡ ತುಂಬಾ ಇಟ್ಟಿದ್ದೆ. ಈ ಕಡೆ ಎಲ್ಲ ಒಂದು ಸೈಡಲ್ಲಿ ಬಟ್ಟೆ ಎಲ್ಲ ಹಾಕಿ ಮಾಮೂಲಿ ಪಾತ್ರೆ ಎಲ್ಲ ಉಜ್ತಾ ಇದ್ದೆ. ಅಲ್ಲಿಗೂ ಬಂದು ನಾನು ವೀಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಅಂತ. ಸರಿ ಮಾಡಮ್ಮ ಅಂತ ಹೇಳಿದೆ. ಈಗ ಪಾತ್ರೆ ಎಲ್ಲ ಉಜ್ಜಿ ಟೀ ಇಟ್ಟು ಇನ್ನು ಮುಂದೆಗೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬ ಕೆಲಸ ಪೆಂಡಿಂಗ್ ಇದ್ರಿಂದ ಆಚೆ ಪಾತ್ರೆ ಉಜ್ಜಬೇಕಾಗಿತ್ತು, ರೂಮ್ ಕ್ಲೀನಿಂಗ್ ಇತ್ತು, ತುಂಬಾ ಕೆಲಸ ಪೆಂಡಿಂಗ್ ಇಟ್ಟಿದ್ದೆ ಬೆಳಗ್ಗೆ ಹೋಟೆಲ್ ಹತ್ರ ಹೋಗಿದ್ದರಿಂದ. ಸೊ ಈಗ ಹಾಲು ಪ್ಯಾಕೆಟ್ ತಂದು ಕೊಟ್ಟಿದ್ಲು, ಟೀ ಒಂದು ಇಡಬೇಕಾಗಿತ್ತು. ಇದರಲ್ಲೇ ನಾನು ಮೊಸರು ಕೂಡ ಹಾಕೋದ್ರಿಂದ ಇದು ಹಾಲು ಕಾಯಿಸ್ತೀನಿ. ಅದು ಬಂದು ಸ್ವಲ್ಪ ನಾವು ಬಿಸಿ ನೀರಿಟ್ಟು ಹುಕ್ಕರೆ ಹಾಕ್ಬಿಟ್ರೆ ಹಾಲು ತುಂಬ ಒಡೆಯೋದಿಲ್ಲ, ಬೇಗ ಒಡೆಯೋದಿಲ್ಲ, ಇಲ್ಲಾಂದರೆ ಹಾಲು ಒಡೆದೋಗುತ್ತೆ. ಸೊ ಈಗ ಮಾಡಿ ನಾನು ಮಾಡ್ತೀನಿ. ಟೀ ಕೂಡ ಆಯಿತು. ಐ ಹೋಪ್ ಫ್ರೆಂಡ್ಸ್ ನನಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ, ಮತ್ತೊಂದು ಅಡುಗೆ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಲವ್ ಯು ಆಲ್.